ಪತ್ರ ಕೊಡ್ಬೇಕು. ಹಕ್ಕು ಪತ್ರ ಇಲ್ಲ, ರಸ್ತೆ ಇಲ್ಲ, ಒಳಚರಂಡಿ ಇಲ್ಲ, ಸ್ವಾರ್ಥಕ್ಕೆ ಆಗ್ತದೆ ನೋಡ್ರಿ. ಏನಿಲ್ಲ. ಅದು ಯುಜಿಡಿ ಲೈನ್ ಬಂದ್ರೆ ಏನ ಇದಾದ್ರೆ ಮಳೆ ಬಂದ್ರೆ ಎಲ್ಲ ಡ್ರೈನೇಜ್ ನೀರು ಒಳಗೆ ಬರ್ತದೆ. ವೋಟ್ ಮಾಡೋದು ನಮ್ಮ ಹಕ್ಕು, ವೋಟ್ ಮಾಡ್ತೀವಿ. ಆದ್ರೂ ನಮ್ಗೊಂದು ಏನಾದ್ರು ಸಹಾಯ ಮಾಡ್ಬೇಕಲ್ಲ. ಈಗ ಜನಗಳು ವೋಟ್ ಹಾಕಿ ಗೆದ್ದಿಸಿದ ಮೇಲೆ ಅಲ್ಲ ಅವರೆಲ್ಲ ಇರೋದು. ಅವ್ರನ್ನ ಯಾಕೆ ನಾವು ಹೋಗಿ ಕೇಳ್ತೀವಿ, ಬಾಕಿ ಅವ್ರನ್ನ ಯಾಕೆ ಕೇಳಲ್ಲ? ಯಾಕೆ ಅವ್ರಿಗೆ ನಾವು ವೋಟ್ ಕೊಟ್ಟಿರ್ತೀವಿ, ಅವ್ರಿಗೆ ಗೌರ್ಮೆಂಟ್ ಹಕ್ಕ ಐತೆ ಅವ್ರಿಗೆ ಅಂತ ತಾನೇ ಕೇಳೋದು. ನಮ್ಗೆ ಏನು ಸವಲತ್ತು ಮಾಡಿಲ್ಲ ಅಂದ್ರೆ ವೋಟ್ ಯಾರಿಗೆ ಕೊಡ್ಬೇಕು? ಮತ್ತೆ ಇವಾಗ ಯಾರು ಇವಾಗ ಅವ್ರು ಹಚ್ಕೊಳ್ಳಲ್ಲ ಮೇಡಮ್, ಅವರು ಹಚ್ಚಲಂದೇ ಇಲ್ಲ ಯಾರು. ಇಲ್ಲಿ ಯಾರು ಬಂದು ಏನಿ ಅಂತ ನಮ್ಗೆ ಬಿಜೆಪಿ ಇಲ್ಲ ಮೇಡಮ್, ಇಲ್ಲಿ ಕೊಡ್ತಾರೆ ಅವ್ರಿಗೆ ಹಕ್ಕು ಪತ್ರ ಕೊಡ್ತೀನಿ ಅಂತ ಪಕ್ಷೇತರರಾಗಿ ಕೂಡ ಕೆಲವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಅವ್ರನ್ನೇನಾದ್ರು ಗೆಲ್ಸಲ್ಲ ಅವ್ರು ಏನು ಕೆಲಸ ಮಾಡಿದ್ರೆ ಅವ್ರಿಗೆ ಪಕ್ಷೇತರಿಗೆ ಸಪೋರ್ಟ್ ಮಾಡ್ತೀವಿ ನಾವು. ವರ್ಷ ಟೋಟಲ್ ಲೆಕ್ಕ ಆಗ್ರಿ ನೀವು 15 ವರ್ಷ ಅವ್ರು ಹೋದ್ರು ಇವ್ರಿಗೆ ಏನು ಡಾಕ್ಯುಮೆಂಟ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ಇವ್ರ ಎಲೆಕ್ಷನ್ ಎಲ್ಲ ಬಂದಾಗ ಹಿಂಗೆ ಒಂದು ರೋಡ್ ಮಾಡಿರ್ತಾರೆ, ಒಂದು ರೋಡ್ ಯಾವ್ದಾದ್ರು ಒಂದು ಲೈಟ್ ಇಷ್ಟ ಹಾಕಿ ಮುಗೀತು ನಡಿ ಹೋಗಿರೋದು. ಏನಾದ್ರು ಒಂದು ಹಾಕಿ ಇಂಥದ್ದೊಂದು ರೋಡ್ ಮಾಡಿಸ್ತಾರೆ, ಒಟ್ಟು ಕಾಣಂಗೆ ಜನಕ್ಕೆ ಒಂದು ರೋಡ್ ಮಾಡಿಸ್ತಾರೆ ನಡ್ರಿ ನಮ್ಗೆ ಓಟ್ ಹಾಕಿ ಅಂತ ಇವ್ರು ಆಗಿ ಬರ್ತಾರೆ. ನಮ್ದು 100+ ಫ್ಯಾಮಿಲೀಸ್ ಇದಾವೆ, 2000+ ವೋಟ್ಸ್. ಹೌದಾ ಮೇಡಮ್?